ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಸರ್ಕಾರ ರೈತ ಸಾಲಗಾರನಲ್ಲ, ರೈತ ಸಾಲಗಾರನಲ್ಲ. ಜೈ ಜವಾನ್, ಜೈ ಜವಾನ್. ರೈತ ಹೋರಾಟಗಾರ, ರೈತ ಹೋರಾಟಕ್ಕೆ ಈ ತಾಲೂಕು ಕೆಇಬಿ ಅಧಿಕಾರಿಗಳನ್ನ ಕಚೇರಿಯನ್ನು ಮುತ್ತಿಗೆಗೊಂಡ ಕಾರ್ಯಕ್ರಮ ಮಾಡಿಕೊಳ್ಳುತ್ತಂದ್ರೆ ಇವತ್ತು ಮಾನವರಿಗೆ ವಿಶೇಷ ಗೊತ್ತಾಗ್ತಾ ಇಲ್ಲ. ಅವ್ರು ಸುಮ್ಮನೆ ಕೂತ್ಕೊಂಡು ಆಫೀಸಲ್ಲಿ ಏನ್ ಮಾಡ್ತಿದ್ದಾರೆ? ಜನಗಳ ಇಷ್ಟೊಂದು ಗೋಲ್ ಇದೆ, ಬರೀ ಅದು ಇದು ಸಭೆಗಳನ್ನ ನೋಡ್ಕೊಂಡು ರಾಜಕೀಯ ಕಡೆನೇ ಇನ್ವಾಲ್ವ್ಮೆಂಟ್ ಆದ್ರೆ ಅವರು ರೈತರ ಕಷ್ಟನ ಕೇಳೋರು ಯಾರು ಸರ್? ಇಲ್ಲಿ ರೈತರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಲಿಕ್ಕಾದ್ರೆ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ. ಇವಾಗ ಯಾರಿಗೂ ಅರಿವಿಲ್ಲ ಸರ್. ಅಧಿಕಾರ ಸಿಕ್ಕಿದ ತಕ್ಷಣ ಮನೇಲಿ ಇರ್ತಾರೆ ಅಥವಾ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸೆಟಲ್ ಆಗ್ತಾರೆ. ಯಾರು ರೈತರು ಗೋಲ್ ಕೇಳೋದಿಲ್ಲ. ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ. TC ಎಲ್ಲ ಸರಿಯಾಗಿ ಕೊಡ್ತಾ ಇಲ್ಲ, ಏನಿಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ? ಇವರು ವಿದ್ಯುತ್ ಸರಬರಾಜು ಇಲಾಖೆಯವರ ಅಧಿಕಾರಿಗಳಾಗಿರ್ಬೋದು ಅಥವಾ ಇವರು ಕಾಂಟ್ರಾಕ್ಟ್ ಗುತ್ತಿಗೆದಾರ ಇರೋರು, ಅವರು ಎಲ್ಲ ಏನ್ ಮಾಡ್ತಿದ್ದಾರೆ? ಜನಗಳ ಹತ್ರ ದುಡ್ಡು ತೋರಿಸ್ಕೊಂಡು ಏನ್ ಮಾಡ್ತಿದ್ದಾರೆ ಹೇಳಿ? ಇದೊಂದು ತಡೆಯೋಕೆ ಯಾಕಲ್ಲೂ ಆಗ್ತಾನೆ ಇಲ್ವಾ? ಒಂದು TC ಹಾಕ್ಲಿಕ್ಕೆ ರೈತರುಗಳಿಗೆ 5-6 ಸಾವಿರ ದುಡ್ಡು ಕೇಳ್ತಾರಂತೆ. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ? ಇವ್ರು ಗವರ್ಮೆಂಟ್ ಇಂದ ಸಂಬಳ ಕೊಡ್ತಾ ಇಲ್ವಾ ಸರ್? ಇವರೆಲ್ಲ ಏನ್ ಮಾಡ್ತಿದ್ದಾರೆ ಹೇಳಿ? 4 ಜನ ಸಹಾಯ ಆಗ್ಬೇಕು ಅಂತ ಇವ್ರನ್ನ ಒಂದು ಅಧಿಕಾರದಲ್ಲಿ ತಂದು ನಿಲ್ಸಿರ್ತೀವಲ್ವಾ? ಇವ್ರು ಮಾಡ್ತಿರೋದೇನು? ಒಂದು ಘೋರ ಅನ್ಯಾಯ. ಈಗಾಗಲೇ ಹಿಂದೆ ಕೊಟ್ಟ ಸರ್ಕಾರಗಳು ಕರೆಂಟ್ ಅನ್ನು ಉಚಿತವಾಗಿ ಕೊಟ್ಟಿದ್ದು, TCನು ಸರ್ಕಾರನೇ ಬದಲಿಸ್ತಿತ್ತು. ಆದ್ರೆ ಇವತ್ತಿನ ಸರ್ಕಾರ 1,75,000 ಆ ಕೆವಿಗಳ ಮೇಲೆ ಇಷ್ಟು ಕೆವಿ ಇಷ್ಟು ದುಡ್ಡು ಅಂತೇಳಿ ಈ ಸರ್ಕಾರ ಏನು ಆದೇಶ ಹೊರಡಿಸಿದೆ, ಆ ವಿರುದ್ಧ ಈ ಜಿಲ್ಲಾಡಳಿತ ವಿರುದ್ಧ ಈ ರಾಜ್ಯ ಸರ್ಕಾರದ ಇಂಧನ ಸಚಿವರು KJ ಜಾರ್ಜ್ ಅವರ ಖಾತೆ ವಿರುದ್ಧ ಇವತ್ತು ಈ ಗಂಡುಮೆಟ್ಟಿನ ನಾಡು ಹಾಸನ ಜಿಲ್ಲೆಯಿಂದ ಈ ದೇಶಕ್ಕೆ ಹೆಮ್ಮೆಯ ಸುಪುತ್ರರು ಕೊಟ್ಟಂತ ಈ ಮಣ್ಣಿನ ಈ ದೇಶದ ಒಬ್ಬ ರೈತನ ಮಗ ಈ ದೇಶಕ್ಕೆ ಹೆಮ್ಮೆಯ ಪ್ರಧಾನಿ ಕೊಟ್ಟಂತ ಭೂಮಿಯಿಂದ ಇವತ್ತು ಹೋದನ್ನ ಕರ್ನಾಟಕ ರಾಜ್ಯ ರೈತ ಬಣ ಚುನಾವಣೆಯನ್ನು ಶುರು ಮಾಡಿದ ಬಂಧುಗಳಿಗೆ ಸುಮಾರು 2021ನಲ್ಲಿ ಹಣ ಪಡೆದು ಗುತ್ತಿಗೆದಾರರು ಮತ್ತಿನ್ನ ಅಧಿಕಾರಿಗಳು ಹಣ ಪಡೆದು ರೈತರಿಗೆ TCಯನ್ನು ಇಟ್ಟುಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಬಿಲ್ ಇದನ್ನು ನಂಬರ್ ಅನ್ನು ಕೊಟ್ಟಿಲ್ಲ. ತಂಬಾಕು ಹಾಕಿದರೆ TC ಆಗಿದೆ, ಚಾರ್ಜ್ ಆಗಿದೆ, ಎಲ್ಲ ಆಗಿದೆ. ಈಗ ರೈತರು ಬೆಳೆ ಹಾಳಾಗಿ ಹೋಗ್ತಾ ಇದೆ. TC ಏನಾಗಿದೆ? ಹೋಗಿದೆ, TC ಹಾಳಾಗೋಗಿದೆ ಆಲ್ರೆಡಿ. ಅದಕ್ಕೆ ಆ ರೈತರು ಬಂದು ಮನವಿ ಮಾಡ್ಕೊಂಡಾಗ ನಮ್ಮ TC ಕೊಡಿ ಅಂತಂದ್ರೆ ಈ ರೈತರ ಅಧಿಕಾರಿಗಳು ಏನಾಗಿದೆ, KB ಅಧಿಕಾರಿಗಳು TC ರೈತರಿಗೆ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅದು ದಾಖಲಾತಿಗಳೇ ಇಲ್ಲ. ಆಫೀಸ್ಗಳಲ್ಲಿ ಬೆಸ್ಕಾಂ ಇದರಲ್ಲಿ ಆಫೀಸ್ ಒಳಗಡೆ ದಾಖಲಾತಿಗಳಿಲ್ಲ ರೈತರದು. ಆದ್ರಿಂದ ಏನಾಗಿದೆ, ಬಿಲ್ಲು ಇಲ್ಲ, ಏನೂ ಇಲ್ಲ. ರೈತರು ದುಡ್ಡು ಕಟ್ಬಿಟ್ಟು ಆರಾಮ ಮನೇಲಿದ್ದಾರೆ. ಅದನ್ನ ಕೇಳಿ ರೈತರು ಬಂದು ಕೇಳಿದ್ರೆ ನಮ್ಮ ದಾಖಲಾತಿಗಳು ತಗೊಂಡ್ಬನ್ನಿ, ನಂಬರ್ ತಗೊಂಡ್ಬನ್ನಿ, TC ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬರೋವರೆಗೂ, ನಮ್ಮ ಶಾಸಕರು ಬರೋವರೆಗೂ ಈ ಧರಣಿಯನ್ನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತಗೊಳ್ಳೋದಲ್ಲ. ಧರಣಿ ಹೋರಾಟ ಇದ್ದೇ ಇರುತ್ತೆ. ತಾಲೂಕು ದಂಡಾಧಿಕಾರಿಗಳು ಬರಬೇಕು, ಬೆಸ್ಕಾಂ ಯಾರು ಅಧಿಕಾರಿ ಇದ್ದಾರೆ ಅವರು ಬರಬೇಕು. ಎಲ್ಲ ಬಂದು ಈಗ ನಮ್ಮ ಮನವಿಯನ್ನು ಸಲ್ಲಿಸಿ ನನಗೆ ಗಡುವು ಕೊಡಬೇಕು. ಇಷ್ಟು ದಿನದೊಳಗಡೆ ನಿಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಮನವಿ ಕೊಡಬೇಕು. ಗುತ್ತಿಗೆದಾರರು ಉಮೇಶ್ ಅಂತ ಇದ್ದಾರೆ, ನಮ್ಮ ರೈತರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ದಾಖಲಾತಿ ಕೊಡ್ತಾ ಇಲ್ಲ. ಸುಮಾರು ಸರಿ ಬಂದು ಕೇಳೋದ್ರಿಗೆ
ಹರಿಸ್ವಾಮಿ ಅಂತ ಒಬ್ಬರಿದ್ದಾರೆ, ಆಮೇಲೆ ಪರಮಶಿವಣ್ಣ ಅಂತ ಇದ್ದಾರೆ, ಸುನಿ ಅಂತ ಇದ್ದಾರೆ. ಅವ್ರಿಗೆ ದಾಖಲಾತಿ ಕೇಳಿದ್ರೆ ದಾಖಲಾತಿ ಒದಗಿಸ್ಕೊಡ್ತಾ ಇಲ್ಲ. ಹಣ ಪಡೆಯಕ್ಕೆ ಮಾತ್ರ ಬೇಕಾಗುತ್ತೆ ರೈತರ ಕಡೆಯಿಂದ, ರೈತರಿಗೆ ದಾಖಲಾತಿ ಕೊಡಕ್ಕಾಗಲ್ಲ. ಅಧಿಕಾರಿಗಳ ಹತ್ರ ಕೇಳಿದ್ರೆ ಯಾವ ದಾಖಲಾತಿಯನ್ನು ಕೊಡಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಇಂಗಳಗುಪ್ಪೆ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ರೈತ ಎಲ್ಲ ಹೋರಾಟಗಾರರುಗಳಿಂದ ನಾವು ಈ ಮುಷ್ಕರವನ್ನು ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದೂಡ್ತೀವಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬೆಳಗುಂಬ ಗ್ರಾಮ, ಬೆಳಗುಂಬ ದಾಖಲೆ ನಾಗೇನಹಳ್ಳಿ ಗ್ರಾಮದಲ್ಲಿ 4 TCಗಳು ಹೋಗಿದ್ದು. ಆದ್ದರಿಂದ ಈಗ ನಮ್ಮ ಸಾಹೇಬರು ಏನು ಹೇಳಿದ್ದಾರೆ, ನಮ್ಮ ಮಂಜುನಾಥ್ ಸಾಹೇಬರು ಜೆಸ್ಕಾಂ ಅವರು ಮನವಿ ಮಾಡಿದ್ದ ತಕ್ಷಣಕ್ಕೆ ನಾಳೆ ಮೀಟರ್ ನಂಬರ್ ಇದು TC ನಂಬರ್ನನ್ನು ಕೊಡ್ತೀನಿ ಅಂತ ಹೇಳಿ, ಆರ್ಡರ್ ನಂಬರನ್ನು ಕೊಡ್ತೀವಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಆಮೇಲೆ TC ಸುಟ್ಟೋಗಿದೆ, ನಾಳೆ ಸಾಯಂಕಾಲ TC ಕೊಡ್ತೀವಿ ಅಂತ ಹೇಳಿ ರೈತರ ಪರವಾಗಿ ನಿಂತ್ಕೊಂಡು ಮಾತನಾಡಿ ರೈತರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಒಳ್ಳೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೋರಾಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣದಿಂದ ನಮ್ಮ ಇಂಗಳಗುಪ್ಪೆ ಕೃಷ್ಣೇಗೌಡರು, ನಮ್ಮ ಹೋರಾಟದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ರೈತರ ಪರವಾಗಿ ನಿಂತ್ಕೊಂಡು ನಮ್ಮ ಅರಸೀಕೆರೆಯಲ್ಲಿ ಮಂಡ್ಯ ಆಗಲಿ, ಅರಸೀಕೆರೆ ಆಗಲಿ, ಚಿಕ್ಕಮಗಳೂರು ಆಗಲಿ, ಬೆಳಗಾಂ ಆಗಲಿ ಎಲ್ಲರೂ ಬಂದು ನಮ್ಮ ವೀರಪ್ಪಜ್ಜರು ಚಾಮರಾಜನಗರ ಜಿಲ್ಲೆಯವರು ಬಂದು ಇವತ್ತು ನಮ್ಮ ಅರಸೀಕೆರೆ ತಾಲೂಕಿಗೆ ರೈತರ ಪರವಾಗಿ ಹೋರಾಟಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜವಾನ್. ತಾಲೂಕಲ್ಲಿ ತುಂಬ ಸಮಸ್ಯೆಗಳು ಕಂಡು ಬಂದಿದೆ. ಎಲ್ಲ ಅಧಿಕಾರಿಗಳು ರೈತ ಸಂಘಟನೆಗಳು ಬಂದಾಗಲೇ ಎಚ್ಚೆತ್ಕೊಳ್ತಾ ಇದ್ದಾರೆ ಕೆಲಸಗಳನ್ನ. ಈಗೇನೋ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಂಗೆ ಅವಾಗ ಅವ್ರ ಕೆಲಸಗಳು ಶುರು ಮಾಡ್ತಾರೆ ಹೊರತು ಅದಕ್ಕಿಂತ ಮುಂಚೆ ಯಾರೂ ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅಧಿಕಾರಿಗಳಲ್ದಲೇ MLAರು ಸಹ ಯಾವುದೂ ಥರ ಕೆಲಸ ಮಾಡ್ತಾ ಇಲ್ಲ ತಾಲೂಕುಗಳಲ್ಲಿ. ಬರೀ ಅವ್ರದ್ದು ಏನಿದೆ ಎಲ್ಲೋ ಒಂದು ಕಡೆ ಮಾತ್ರ ಕೆಲಸ ಮಾಡ್ತಾರೆ ಹೊರತು ಎಲ್ಲ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ, ಎಲ್ಲ ಗ್ರಾಮಗಳ ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಲಿಕ್ಕೆ ಹೋಗ್ತಾರೆ. ಅವಾಗ ಹೋಗೋಕ್ಕೆ ಎಲ್ಲ ಗ್ರಾಮಗಳು ಗೊತ್ತಿರುತ್ತೆ, ಹೋಬಳಿಗಳು ಗೊತ್ತಿರುತ್ತೆ. ಸಮಸ್ಯೆ ಅಂತ ಬಂದಾಗ ಯಾರು ಎಲ್ಲೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ಅವರಾಯಿತು ಅವ್ರ ಬೆಂಗಳೂರು ಕಚೇರಿಗಳಾಯಿತು, ಬರೀ ಅಲ್ಲಿ ಇಲ್ಲಿ ಎಲ್ಲ ಗೌರ್ಮೆಂಟ್ ಏನಿದೆ ಈಗ ರಾಜಕಾರಣಿಗಳದ್ದು ಏನು ಕೆಲಸ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ನಾವೇನು ಹೇಳೋ ಅಂಥದ್ದು ಇಲ್ಲ ಇಲ್ಲಿ. ಈಗ ಅಧಿಕಾರಿಗಳ ಗಮನಕ್ಕೆ ನಾನು ಹೇಳೋದು ಇಷ್ಟೇ, ನಾವು ಬರೋಕ್ಕೂ ಮುಂಚೆನೇ ನಿಮ್ಮ ಕೆಲಸ ಏನಿದೆ ದಯವಿಟ್ಟು ಆ ಕೆಲಸನ ಪಾಲಿಸಿ ಅಷ್ಟೇ. ಈ KEB ವಿಷಯದಲ್ಲಿ ಬೆಸ್ಕಾಮು ಚೆಸ್ಕಾಮು 50,000 ಡಿಫ್ರೆನ್ಸಲ್ಲಿ TCಗಳು ಕೊಡ್ತಾ ಇದ್ದಾರೆ ಶೀಘ್ರ ಯೋಜನೆಯಲ್ಲಿ. ತಿಪ್ಟೂರಲ್ಲಿ ಬಂದು 1,30,30,000 ರೂಪಾಯಿಗೆ TC ಬರ್ತಾ ಇದೆ. ನಮ್ಮ ಅರಸೀಕೆರೆಯಲ್ಲಿ ಕೇಳಿದ್ರೆ 1,80,000 ಇಸ್ಕೊತಾರೆ. ಅದು ಆಮೇಲೆ ಸ್ಕೆಚ್ಚು ಅದು ಇದು ಅಂತ 20,000 2 ಲಕ್ಷ ಇಸ್ಕೊಂಡು TC ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂಚೂರು ಇದಾಗಿ ನಮ್ಮ ಸರ್ಕಾರ ಒಂದು ಇದು ಕೊಡಬೇಕಾಗುತ್ತೆ. ಆಮೇಲೆ ಅದಲ್ಲದೆ ಇಲ್ಲಿರುವಂಥ ಇಂಜಿನಿಯರ್ಗಳು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ TC ಸುಟ್ಟೋದ್ರೆ ರೈತರುಗಳಿಗೆ 5,000 ಇಸ್ಕೊಂಡ್ರೆ TC ಕೊಡ್ತಾ ಇಲ್ಲ. ಇಲ್ಲಿ 2 ಗಾಡಿ ಇದೆ ಅರಸೀಕೆರೆ ತಾಲೂಕಲ್ಲಿ. ಆ ಗಾಡೀಲಿ ತೊಗೊಂಡೋಗಿ ರೈತರ ಜಮೀನುಗಳಿಗೆ TC ಬರಬೇಕು. TC ಇಕ್ಕಲ್ಲ, ರೈತರು ಟ್ರ್ಯಾಕ್ಟರ್ ತರಬೇಕು, ತೊಗೊಂಡೋಗ್ಬೇಕು. ಹೆಚ್ಚು ಕಮ್ಮಿ ಎಲ್ಲ ರೈತರೇ ಮಾಡ್ಕೋಬೇಕು. ಇದೊಂದನ್ನು ಸರಿಪಡಿಸೋಕೆ ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್. ಸೂಪರ್. ಎಲ್ಲ ಮುಂದೆ ನೋಡ್ರಿ. ಈಗ ಅಧಿಕಾರಿಗಳು ನಮ್ಮ ಗಮನಕ್ಕೆಲ್ಲ ಬಂದಿರ್ತಾವ್ರು ಕೇಳಿಸ್ಕೊಂಡಿದ್ರಿ. ಈಗಾಗಲೇ 2 ರೈತರದ್ದು ಆಧಾರ್ ನಂಬರ್ ಅನುಮೋದನೆ ಮಾಡಿದ್ದಾರೆ. ಇದು 3 ರೈತರದ್ದು ಆಧಾರ್ ಮತ್ತೆ RTC ಮತ್ತೆ ಆಧಾರ್ ಕೊಟ್ರೆ, ಜೆರಾಕ್ಸ್ ಕೊಟ್ರೆ 2 ರಿಂದ 3 ದಿನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ. 2 ರಿಂದ 3 ದಿನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತದೆ. ನೋಡ್ರಿ ಸಾಹೇಬ್ರೆ, ನಿಮ್ಮ ಚಾಮುಂಡೇಶ್ವರಿ ಚೆಸ್ಕಾಂ ಬೋರ್ಡ್ ಚೇರ್ಮನ್ರು ನಮ್ಮ ಮಂಡ್ಯ ಜಿಲ್ಲೆಯವರು, ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯೂನ್ಸಿ ಅವರು ಕೇಳ್ರಿ. ಬೆಳಗ್ಗೆ ಎದ್ರೆ ನಾನು ಅವರ ಜೊತೆಲೆ ವಾಕ್ ಮಾಡೋದು ಕೇಳ್ರಿ. ಪಾಪ ಇವ್ರು ಕೆಲವ್ರು ಗೊತ್ತಿಲ್ಲ, ಕೆಲವ್ರು ಹೇಳ್ತಾರೆ. ಒಂದು ಕೇಳ್ಬಿಡ್ತೀನಿ ಚಾಡಿ. ನಾನು ರೈತರು ಒಂದೊಂದು ದಿನ ಈ KEB ಆಫೀಸ್ನ ಮುತ್ತಿಗೆ ಹಾಕ್ಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು. ಸರ್ಕಾರ ಹೇಳ್ತದೆ ಮನೆ ಬಾಗಿಲಿಗೆ ನಿಮಗೆ ಸವಲತ್ತು ಕೊಡ್ತೀವಿ, DC ನಡೆ ಹಳ್ಳಿ ಕಡೆ ಅಂತ. ಎಲ್ರಿ 24/7 ಕೊಡ್ತೀವಿ ಅಂತ ಎಲ್ರಿ? ಈಗ ಆಗದ್ ಬೇಡ, ಆಗಿದೆ, ಕೆಲವು ವ್ಯತ್ಯಾಸ ಆಗಿದೆ. ನಮ್ಮ ಮುಖಂಡರಾದಂಥ ಹಾಸನ ಜಿಲ್ಲಾಧ್ಯಕ್ಷರು ದಯಣ್ಣ ಹಾಗೂ ನಮ್ಮ ಸಹೋದರಿ